ಮತ್ತೆ ನಿಮ್ ಕುಟುಂಬದವ್ರನ್ನೆಲ್ಲ ನೋಡ್ದಾಗಾಯ್ತು. ಮುಖ್ಯವಾಗಿ ಇರ್ಬೇಕಾಗಿರೋರೆ ಎಲ್ಲೂ ಕಾಣ್ತಿಲ್ವಲ್ಲ ಗೌಡ್ರೆ? ನೀವು ನಮ್ಮ ಸುಭಾಷನ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಬರ್ತಾನೆ. ಮುದ್ದು ಸೊಸೆ ಮುದ್ದು ಸೊಸೆ. Electric field due to special charge distribution. A1 point charge E is equal to KQ divided by R square. Charged conducting sphere. Two charges Q1 and Q2 are placed 30 centimeter apart as shown in the figure. Uniformly charged non-conducting sphere. ಈಟೊತ್ನಾಗೆ ಯಾರೋ ಓದ್ತಾ ಇರೋ ಹಂಗದೆ ಯಾರಿರ್ಬೋದು? ಇದ್ಯಾನ್ ದನಿ ಇದ್ದಂಗಿದೆಯಲ್ಲ. The electric field at a distance 2r. A point charge Q of mass is located at the center of ring having radius or oriented along x-axis. ಅಮ್ಮಿ ಇದ್ಯಾ? ಏನ್ ಮಾಡ್ತಿದ್ಯಮ್ಮಿ? ಓದ್ಕೋತಾ ಇದ್ದೀನಿ ನಳಿಮಯ್ಯ. ಅಮ್ಮಿ ನೀನ್ ಓದ್ತಾ ಇರಂಗಿಲ್ಲ, ಮೈಕ್ ಹಾಕೊಂಡು ಅನೌನ್ಸ್ ಮಾಡ್ದಂಗದೆ. ಈ ಅಟ್ಟಿಯವ್ರು ಯಾರಿಗೂ ಗೊತ್ತಿಲ್ಲ ಅನ್ನೋದು ನೆನ್ಪಿಲ್ವೇ? ಅಯ್ಯೋ, ಈಗ ನೀನ್ ಓದ್ತಾ ಇರೋದ್ ಯಾರ ಕಿವಿಗಾರ ಬಿದ್ರೆ ಏನಪ್ಪಾ ಕತೆ? ಭದ್ರಾ, ಲೇ ಭದ್ರಾ, ಲೇ ಭದ್ರಾ, ಭದ್ರಾ, ಏನ್ಲ ಅದು ಶಬ್ದ? Election Announcement India 2025. The Election Commission of India has officially begun preparations for election following the unexpected registration of Saini on June 21st, 2025. Here's what we know so far. Key updates. Electoral College finalized. ECI has completed the list of members eligible to vote, including elected and nominated members of Rajya Sabha and elected members of Lok Sabha. Election date. Voting is scheduled for September 9th, 2025. High-level meetings between Prime Minister and President Gururaj have added political weight to the announcement. ಅದೇನ್ಲ ಈಟೊತ್ನಾಗೆ ಯಾರೋ ಕೂತ್ಕೊಂಡು ಜೋರಾಗಿ ಓದುವಂಗಿತ್ತು. ಹೋಗಮ್ಮ, ನಮ್ ರೂಮಲ್ಲಿ ಯಾರು ಹೋದರು? ಅದೇನ್ ಕೇಳಿಸ್ಕೊಂಡೋ ಏನೋ ನೀನು? ಲೇ, ನಂಗಿನ್ನೂ ಕಿವಿ ಸಂದಾಕಿ ಕೇಳ್ತಾವ್ ಕಣ್ಲಾ. ಸದ್ದು ಬಂದಿದ್ದು ನಿಮ್ ರೂಮಿಂದನೇ. ವಾ, ನಿಂಗ್ ಏನ್ ಕೇಳ್ಸದೆ ಅಂತ ನಂಗೆ ಈಗ ಸಂದಾಗ ಅರ್ಥ ಆಯ್ತು ನೋಡು. ಅಯ್ಯ, ನಾನು ಟಿವಿ ನೋಡ್ತಾ ಇದ್ನಲ್ಲ, ಅದಕ್ಕೆ ಒಸಿ ಸೌಂಡ್ ಜಾಸ್ತಿ ಕೊಟ್ಟಿದ್ದೆ ನೋಡು, ಅದಕ್ಕೆ ಕಣಂತ ನಿಂಗೆ ಹಂಗಿರೋದು. ಹಾ, ಟಿವಿಲಿ ಯಾರ ಓದೋ ತರ ಬಂದದೇನ್ಲ? ಮತ್ತಿನ್ನೇನ್ ಮಾಡಾರಮ್ಮ, ಒತ್ತಾರನೇ ಸುಪ್ರಭಾತ ಕೇಳೋರು, ಈ ಜ್ಯೋತಿಷಿ ಹೇಳೋರು, ಇದನ್ನೇ ಮಾಡೋದು. ಇನ್ನೇನ್ ಮಾಡೋರು? ಲೇ, ನನ್ನೇನು ಬನ್ನೂರು ಕುರಿ ಮಾಡ್ಕೊಂಡ್ಬಿಟ್ಟಿದೀಯನ್ಲ ನನ್ ನಮ್ಸಕ್ಕೆ? ನಂಗ್ ಕೇಳ್ತಾ ಇದ್ದಿದ್ದು ಅದ್ ಯಾವ್ದೋ ಭಾಷೆ ಇದೆ ಅಲ್ಲ, ಇಂಗ್ಲಿಷು ಅದು. ಅಮ್ಮಮ್ಮ, ನಾನ್ ನೋಡ್ತಾ ಇದ್ದಿದ್ದೆ ಇಂಗ್ಲಿಷ್ ಕಣಮ್ಮಮ್ಮ. ಭದ್ರಾ, ಹೇಳ್ತಾ ಇವನಿ ತಾನೇ, ಸುಳ್ಳು ಹೇಳ್ಬೇಡ ಅಂತ.
ಇಲ್ಲ ಅಮ್ಮಮ್ಮ, ನಾನು ನಿನ್ನ ಹತ್ರ ಸುಳ್ಳು ಹೇಳ್ತಾ ಇಲ್ಲ. ಮತ್ತೆ ಹೆಂಗ್ಲ ಇಂಗ್ಲಿಷ್ ಅದು ಎಲ್ಲಿಂದ ಬಂತು? ಓದ್ತಾರೇನೆ ಇಂಗ್ಲಿಷ್ ಕಲಿಯೋಣ ಅಂತ ನಾನು ಇಂಗ್ಲಿಷ್ ಟಿವಿ ಹಾಕೊಂಡ್ ಕೂತೀನಿ. ಆದ್ರೂ ನಂಗೆ ಯಾಕೋ ಇದನ್ನ ನಂಬಕ್ಕೆ ಆಯ್ತಿಲ್ಲಲ್ಲ. ಇದ್ದೇನ್ ದನಿ ಬಂದಂಗಿತ್ತು. ಅಮ್ಮಮ್ಮ, ನಾನು ಈಗ್ಲೂ ಟಿವಿ ಆನ್ ಮಾಡ್ಕೊಡ್ಲೆ? ದೂರ ಇರೋದಕ್ಕೆ ಎಲ್ಲಾರ್ದು ಒಂದೇ ತರ ಕೇಳ್ಸೋದು. ದಿಟವಾಗಿ ಹೇಳು, ನೀನ್ ಯಾಕೆ ಇಂಗ್ಲಿಷ್ ಕಲಿತಿದ್ಯಾ? ಆ ಎಲೆಕ್ಷನ್ ಹತ್ರ ಬರ್ತಾ ಇಲ್ವಾ? ರಾಜಕೀಯದವರೆಲ್ಲ ಇಂಗ್ಲಿಷ್ ಮಾತಾಡ್ತಾರೆ, ಅದಕ್ಕೆ ನಾನು ಇಂಗ್ಲಿಷ್ ಕಲಿತಾವ್ನಿ. ಬೇಕಾದ್ರೆ ಟಿವಿ ಆನ್ ಮಾಡ್ತೀನಿ, ನೀನು ನೋಡ್ ಕಲ್ತ್ಕೊಳಿವೆ. ಬಾ ನನ್ ಜೊತೆ ಕೂತ್ಕ. ಮೇನ್ ಬೇಡ, ನೀನ ಕಲ್ತಕ. ನನ್ ಮಗನ್ಗೆ ಒಳ್ಳೇದಾದ್ರೆ ಸಾಕು ಆಟಯ್ಯ. ರೇ, ನೀನ್ಯಾಕೆ ಹಿಂಗ್ ನಿಂತ್ಕೊಂಡಿದೀಯಾ? ಕೆಳಗಡೆ ಬಂದು ಬಾಗ್ಲು ತೊಳೆದು ರಂಗೋಲಿ ಹಾಕು. ಅಜ್ಜಿ, ಚಂಪಾ ನಾನೇ ಬಿಡ್ತೀನಿ ಅಂತ ಹೇಳಿದ್ಲು. ಸರಿ ಸರಿ, ಕೆಳಗ್ ಬಂದು ಬ್ಯಾರೆ ಕ್ಯಾಮೆ ಮಾಡು. ನನಗ್ ಗೊತ್ತಿರಂಗೆ ನೀನ್ ಮಾತಾಡಿದ್ರೆ ದೊಡ್ಡಪ್ಪನ್ ಮನ್ಸು ಕರ್ಗುದ್ರು ಕರಗ್ಬೋದು. ಅದಕ್ಕೆ ನೀನು ಅವ್ರ ಖುಷಿಯಾಗಿರೋ ಟೇಮ್ ನೋಡ್ಕೊಂಡು ಮಾತಾಡು. ನೋಡು, ಭವಾನಿ ಮನೆಗ್ ವಾಪಸ್ ಬರಕ್ ಮಾಡಕ್ ಸಾಧ್ಯ ಆಗದು ನಿನ್ ಕೈಲ್ ಮಾತ್ರ. ಒಸಿ ಮನ್ಸ್ ಮಾಡು ವಿದ್ಯಾ. ಅಪ್ಪ ಮಗಳನ್ನ ನಾನು ಒಂದ್ ಮಾಡ್ತೀನಿ. ನಿನ್ನಿಂದ ದೂರ ಆಗಿರೋ ಪಿರುತಿನ ನಾನ್ ಮತ್ತೆ ಸಿಗೋ ತರ ಮಾಡ್ತೀನಿ. ಹಂಗಂತ ನಿಮಗ್ ಮಾತ್ ಕೊಡ್ತೀವಿ. ಅವಳ ಬಗ್ಗೆ ನಿನ್ನ ಮನಸ್ಸಲ್ಲಿ ಏನಾದ್ರೂ ಮಾತಾಡ್ಬೇಕು ಅಂತ ಇದ್ರೆ ಅದನ್ನ ಇಲ್ಲೇ ಸಾಯಿಸ್ಬಿಡು. ಭವಾನಿ ಅನ್ಯಾಯ ಮಾಡ್ತಾಳೆ, ನಮಗ್ ಮೋಸ ಮಾಡ್ತಾಳೆ ಅಂತ ನೀನ್ ಹೆಂಗ್ ನಮ್ದೆ ಅಪ್ಪಯ್ಯ? ಒಳ್ಳೆ ಟೈಮ್ ನೋಡಿ ಮಾವನ್ ಕುಟೆ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಹೆಂಗಾದ್ರೂ ಸರಿ ಅಪ್ಪ ಮಗಳನ್ನ ಒಂದ್ ಮಾಡ್ಬಿಟ್ರೆ ಆಟೆ ಸಾಕು. ಮಾತಾಡು. ನೀನ್ ಹಂಗ್ ಮಾತಾಡಿದ್ರೆ ತಾನೆ ನಮ್ ದೊಡ್ಡಪ್ಪನ್ ಅಸ್ಲಿ ಮುಖ ನಿಂಗ್ ಗೊತ್ತಾಗದು. ಬಿಟ್ರೆ ನೀನ್ ಹೆಂಗ್ ತಲೆ ಮೇಲ್ ಕೂತ್ಕೊಂತೀಯ ಅನ್ನೋದು ದೊಡ್ಡಪ್ಪಂಗ್ ಅರ್ಥ ಗೊತ್ತಾಗದು. ಒಟ್ನಲ್ಲಿ ಉಸ್ರು ಬುಂಡೆ ಊದಂಗ್ ಊದ್ಸಿ ನಿನ್ನ ಹೆಂಗ್ ಬ್ಲಾಸ್ಟ್ ಮಾಡ್ತೀನಿ ನೋಡ್ತಾ ಇರು. ಕೂತ್ಕೊಳ್ಳಿ. ಗೌಡ್ರೆ, ಅದು ನಾನ್ ದಿನಾಲುವೆ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಓದ್ಕತೀನಿ. ನಿಮ್ಗೇನೂ ತೊಂದ್ರೆ ಇಲ್ಲ ತಾನೆ? ಅಯ್ಯ, ಅದ್ರಲ್ಲಿ ನನ್ಗೇನಮ್ಮಿ ಇದೆ ತೊಂದ್ರೆ? ಎದ್ದೋಳವಳು ನೀನು, ಓದೋಳು ನೀನು. ಆದ್ರೆ ಒಂದಿಸ್ಯಾ ಜೋರಾಗಿ ಓದ್ಕೋಬೇಡ ಕಣಮ್ಮಿ, ಮೆತ್ತಗೆ ಓದ್ಕ ಆಯ್ತಾ? ಆಯ್ತು, ಮನ್ಸಲ್ಲೇ ಓದ್ಕತೀನಿ. ಆಮೇಲೆ ಅಮ್ಮಿ, ಸರಿಯಾಗಿ ನಿದ್ದೆ ಮಾಡದೆ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಸರಿ ನಮ್ಮ ಅಪ್ಪನ ಅಳಿಮಯ್ಯ. ಈಗ ಮಲ್ಕೊಳ್ಳೋಣ. ಶುಭರಾತ್ರಿ. ಶುಭರಾತ್ರಿ.
ಮತ್ತೆ ನಿಮ್ ಕುಟುಂಬದವ್ರನ್ನೆಲ್ಲ ನೋಡ್ದ ಹಾಗಾಯ್ತು. ಮುಖ್ಯವಾಗಿ ಇರ್ಬೇಕಾಗಿರೋರೆ ಎಲ್ಲೂ ಕಾಣ್ತಿಲ್ವಲ್ಲ ಗೌಡ್ರೆ? ನೀವು ನಮ್ಮ ಸುಭಾಷನ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಬರ್ತಾನೆ. ಈಶ್ವರಿ, ಸುಭಾಷನ್ ಕರೆಯವ. ಹ್ಞೂ ಬಾವ, ಕರಿತೀನಿ. ಚಿತ್ರ ಅವನೇ ಬಂದ. ನೋಡೆ ನಿಮ್ಮ ಅತ್ತೆನ ಶ್ರೀಮಂತ್ರ ಮನೆ ಸಂಬಂಧ ಸಿಕ್ಬಿಟ್ಟದೆ ಅಂತ ಎಷ್ಟು ಖುಷಿ ಪಡ್ತಾವಳೆ. ಅವ್ವ, ಅವ್ರ ಬುದ್ಧಿ ಏನು ಅಂತ ನಮ್ಗೆ ಗೊತ್ತು ತಾನೆ. ಅವ್ರೇನೋ ಮಾಡ್ಕೊಳ್ಳಿ, ಸುಮ್ಕೆ ಇರು. ಅದು ದಿಟ್ವೆ ಬಿಡು. ಹೆಂಗೋ ಹಿಂಗೆಲ್ಲ ಮಾಡ್ಕೊಂಡು ಒಳ್ಳೆ ಜಾಕ್ಪಾಟ್ನ ಹೊಡೆದ್ಬಿಟ್ಲು. ಇವನಯ್ಯ ನನ್ನ ತಮ್ಮನ ಮಗ ಸುಭಾಸ. ನೋಡಿ ಗೌಡ್ರೆ, ನಿಮ್ ಸಂಬಂಧ ಆದ್ಮೇಲೆ ವಿಚಾರಿಸೋದೆಲ್ಲ ಏನು ಬೇಕಾಗಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನು ತುಂಬಾ ಖುಷಿಯಾಗೇ ಇದ್ದೀನಿ. ನಿಮ್ ಬಗ್ಗೆ ಕೇಳಿದ್ದೆ, ಇವತ್ ನೋಡಿ ತುಂಬಾ ಸಂತೋಷ ಆಗ್ತಿದೆ. ಇನ್ನ ಈ ಕುಟುಂಬ ನೋಡಿದ್ಮೇಲೆ ನನ್ನ ಮಗಳು ಈ ಮನೆಯಲ್ಲಿ ರಾಣಿಯಾಗಿರ್ತಾಳೆ ಅಂತ ನಂಬಿಕೆನೂ ಬರ್ತಿದೆ. ಈ ಮದ್ವೆ ಮಾಡಕ್ ನಾನಂತೂ ತುದಿಗಾಲಲ್ಲಿ ನಿಂತಿದ್ದೀನಿ.